ಸ್ನೇಹಿತರೆ, ಪ್ರತಿ ವರ್ಷವೂ ಗುಬ್ಬಿವಾಣಿ ಟ್ರಸ್ಟ್ನವರು ಅವಳ ಹೆಜ್ಜೆ ಕಿರುಚಿತ್ರೋತ್ಸವದ ಅಂಗವಾಗಿ ಮಹಿಳಾ ನಿರ್ದೇಶಿತ ಕಿರುಚಿತ್ರಗಳನ್ನು ಆಹ್ವಾನಿಸಿ ಅವುಗಳಲ್ಲಿ ಮೆಚ್ಚುಗೆಯನ್ನು ಪಡೆದ ಮತ್ತು ಬಹುಮಾನವನ್ನು ಪಡೆದ ಕಿರುಚಿತ್ರಗಳ ಪ್ರದರ್ಶನವನ್ನು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನಲ್ಲಿ ಇಟ್ಕೊಂಡಿದ್ದರು. ಎಲ್ಲ 10 ಕಿರುಚಿತ್ರಗಳು ತುಂಬ ಚೆನ್ನಾಗಿದ್ದವು. ಕಿರುಚಿತ್ರದ ಮಹಿಳಾ ನಿರ್ದೇಶಕರು ಸಹ ಪಾಲ್ಗೊಂಡಿದ್ದರು. ಕನ್ನಡ ಕಿರುಚಿತ್ರಗಳು 5 ರಿಂದ 30 ನಿಮಿಷಗಳ ಒಳಗಿರಬೇಕು. ಮಹಿಳೆಯರೇ ನಿರ್ದೇಶಿಸಿರಬೇಕು. 2000 ನಾವು ಈ ಸರಿ ಅಲೋ ಮಾಡಿದ್ದು 2024, 25 ಅಥವಾ 26 ಅಂದ್ರೆ ನಾವೊಂದು ಕಾಂಪಿಟೇಷನ್ ಮಾರ್ಚ್ ವರೆಗೂ ಸಮಯ ಕೊಟ್ಟಿದ್ರಿಂದ 26 ಈ 2.5 ವರ್ಷಗಳಲ್ಲಿ ಅವರು ರಿಲೀಸ್ ಮಾಡಿರಬೇಕು. ಅಂದ್ರೆ ತುಂಬಾ ಹಳೆದೆಲ್ಲ ಅಲ್ಲ ಇದು. ಓಕೆ, ಕಳೆದ ವರ್ಷನೂ ಅದೇ ತರ ನಾವು 2023, 24, 25 ಅಂತ ಹೇಳಿದ್ವಿ. ಇನ್ನು 2027 ಈಗ ಎಲ್ಲರೂ ಕೂತ್ಕೊಳ್ಳಿ. ಆ ಸಮಯದಲ್ಲಿ ನಾನು ಸ್ವಲ್ಪ ನಮ್ದು ನೆಕ್ಸ್ಟ್ ಕಾಂಪಿಟೇಷನ್ ಬಗ್ಗೆನೂ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ಕೆಲವರು ಈ ನಮ್ದು ಏನು ಚಿತ್ರೋತ್ಸವ ಏನಿದು ಅಂತ ತಿಳ್ಕೊಳಕ್ಕೆ ಕೂಡ ಬಂದಿದ್ದಾರೆ. ಅವರು ಕೂಡ ಎಲ್ಲರೂ ಸಬ್ಮಿಟ್ ಮಾಡಲಿ, ನೀವು ನಿಮ್ಮಲ್ಲೂ ಕೆಲವರು ಫಿಲ್ಮ್ ಮಾಡಿ ನೆಕ್ಸ್ಟ್ ಕಾಂಪಿಟೇಷನ್ಗೆ ಸಬ್ಮಿಟ್ ಮಾಡಲಿ ಅನ್ನೋ ಉದ್ದೇಶದಿಂದ ಈಗಲೇ ಹೇಳ್ತಾ ಇದ್ದೀನಿ. 2027 ನವೆಂಬರ್ 1 ಇಂದ ನಾವು ಸಬ್ಮಿಷನ್ ವಿಂಡೋ ಓಪನ್ ಮಾಡ್ತೀವಿ. ಬಟ್ ಹೆಚ್ಚು ಕಮ್ಮಿ ಇದೇ ತರ ಇರುತ್ತೆ. ಆದ್ರೆ 2025 ನಂತರದ್ದು ಇರುತ್ತೆ. 4ರದ್ದು ತಗೊಳ್ಳಲ್ಲ ನಾವು ಮುಂದಿನ ವರ್ಷ. ಈಗಾಗಲೇ ಸಬ್ಮಿಟ್ ಮಾಡಿರೋದು ತಗೊಳ್ಳಲ್ಲ. ಇದು ನಮ್ಮ ಚಿತ್ರೋತ್ಸವದಲ್ಲಿ ನಮ್ದು ಆಯ್ಕೆ ಆಗಿದೆ ಅಂತಂದ್ರೆ ಆಲ್ರೆಡಿ ಅದಕ್ಕೆ ಒಂದು ರೀತಿಯಲ್ಲಿ ಪ್ರೈಸ್ ಬಂದಂಗೆ. ಆದ್ರೆ ಅದರಲ್ಲೂ ನಾವು ಕಡೆವರೆಗೂ ಆ ಒಂದು ಮೊದಲನೇ ಫೆಸ್ಟಿವಲ್, ಫಸ್ಟ್ ಡೇ ಫೆಸ್ಟಿವಲ್ ಮಾಡಿದಾಗ ಎಲ್ಲರೂ ಆಸಕ್ತಿಯಿಂದ ನೋಡ್ಬೇಕಲ್ಲ. ಹಾಗಾಗಿ ನಮ್ದು ಏನಂತಾರೆ, ಅದರಲ್ಲಿ ಕೆಲವಕ್ಕೆ ನಾವು ಬಹುಮಾನ ಅಂತ ಕೊಟ್ಟಿದ್ದೀವಿ. ಓಕೆ, ಅದರಲ್ಲಿ ಈಗ ಬೆಳಿಗ್ಗೆ ನೀವು ನೋಡಿದ್ದ ನಿತ್ಯ, ಅದಕ್ಕೆ ಕೂಡ ಒಂದು ಅಂದ್ರೆ ಅಡಿಷನಲ್, ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಸೆಲೆಕ್ಟ್ ಆಗಿರೋದೇ ಒಂದು ಹೆಜ್ಜೆನಲ್ಲಿ ಬಹುಮಾನ ಅಂತ. ಯಾಕಂದ್ರೆ ಇನ್ನೂ ಎಷ್ಟೊಂದು ಸೆಲೆಕ್ಟ್ ಆಗಿಲ್ಲ. ಸೆಲೆಕ್ಟ್ ಆಗಿಲ್ಲದೆ ಇದ್ದಿದ್ದು ಯಾವುದೋ ಚೆನ್ನಾಗಿಲ್ಲ ಅಂತಲ್ಲ, ಅದು ಕೂಡ ಹೇಳ್ಬಿಡ್ತೀನಿ. ಇವತ್ತಿಲ್ಲಿ ಕೂಡ ಬೇರೆ ಸೆಲೆಕ್ಟ್ ಆಗಿಲ್ದೇ ಇರೋ ಫಿಲ್ಮ್ ನಲ್ಲಿ ಇನ್ವಾಲ್ವ್ ಆಗಿದ್ದವರು ಇವತ್ತು ನೋಡಕ್ ಬಂದಿದ್ದಾರೆ ಕೆಲವರು. ಕಳೆದ ವರ್ಷ ಕೂಡ ಅದೇ ತರ ಸೆಲೆಕ್ಟ್ ಆಗಿಲ್ದೇ ಇರೋ ಫಿಲ್ಮು ನೋಡೋದಿಕ್ಕೆ ಅಂತಾನೆ ಒಬ್ರು ನಿರ್ದೇಶಕಿ ಬಂದಿದ್ರು. ಅವ್ರು ಚಾಲೆಂಜ್ ಆಗಿ ತಗೊಂಡು ಈ ಸರಿ ಸಬ್ಮಿಟ್ ಮಾಡೋರು ಈ ಸರಿ ಪ್ರೈಸ್ ತಗೊಂಡಿದ್ದಾರೆ. ಲಾಸ್ಟ್ ಟೈಮ್ ಅವ್ರದ್ದು ಸೆಲೆಕ್ಟ್ ಆಗಿರಲಿಲ್ಲ. ಸೊ ಹಾಗಾಗಿ ಇದು ನಮ್ದು ಒಂದು ಚಿತ್ರೋತ್ಸವ ಅಷ್ಟೇ, ನಮ್ದು ಒಂದು ವೇದಿಕೆ ಅಷ್ಟೇ. ನಮ್ಮ ವೇದಿಕೆ ಶುರು ಆದ್ಮೇಲೆ ಎಷ್ಟೊಂದು ಜನ ಮಹಿಳೆಯರು, ಕನ್ನಡದ ಮಹಿಳೆಯರಿಗೆ ಈ ತರ ಚಿತ್ರೋತ್ಸವ ಇರುತ್ತೆ ಅಂತ ಗೊತ್ತಾಗಿದೆ ಅಂತ. ಕಾಂಪಿಟೇಷನ್ಗೆ ನಾವು ಸಬ್ಮಿಟ್ ಮಾಡ್ಬೋದು, ಶಾರ್ಟ್ ಫಿಲ್ಮ್ ಮಾಡಿ ಸಬ್ಮಿಟ್ ಮಾಡ್ಬೋದು ಅಂತ ಗೊತ್ತಾಗಿದೆ ಅಂತ. ಯಾಕಂದ್ರೆ ಶಾರ್ಟ್ ಫಿಲ್ಮ್ ಅಲ್ಲಿ ಸಾಮಾನ್ಯವಾಗಿ ದುಡ್ಡು ವಾಪಸ್ ಬರಲ್ಲ, ಹಾಕಿರೋ ದುಡ್ಡು ವಾಪಸ್ ಬರಲ್ಲ, ಅದೆಲ್ಲರಿಗೂ ಗೊತ್ತಿದೆ ಅನ್ಕೋತೀವಿ. ಕೆಲವರು ಫೀಚರ್ ಫಿಲ್ಮ್ ಮುಂಚೆ ಅಂತ ಶಾರ್ಟ್ ಫಿಲ್ಮ್ ಮಾಡ್ತಾರೆ. ಕೆಲವರು ಸರಿ ದುಡ್ಡು ವಾಪಸ್ ಬರುತ್ತೆ, ರೈಟ್ಸ್ ನ ಬೇರೆಯವ್ರಿಗೆ ಮಾರಿದ್ರೆ ಎಲ್ಲ ಬರುತ್ತೆ, ಬರಲ್ಲ ಅಂತಲ್ಲ. ಆದ್ರೆ ಅವಕಾಶಗಳು ಕಡಿಮೆ. ಅಂದ್ರೆ ಅವ್ರದ್ದು ಟ್ಯಾಲೆಂಟ್ ತೋರ್ಸೋದಕ್ಕೋಸ್ಕರ ಹೆಚ್ಚಿನವರು ಮಾಡ್ತಾರೆ ಶಾರ್ಟ್ ಫಿಲ್ಮು. ಕೆಲವರು ಅದು ಪ್ಯಾಷನ್ ಅಂತ ಮಾಡ್ತಾರೆ. ಇದು ಅದ್ರ ಜೊತೆಗೆ ಈ ಸ್ಪರ್ಧೆಗಳಲ್ಲಿ ನಾವು ಭಾಗವಹಿಸಬಹುದು ಅನ್ನೋದು ಕೆಲವರಿಗೆ ಗೊತ್ತಿರಲಿಲ್ಲ. ಕನ್ನಡದ ಮಹಿಳಾ ನಿರ್ದೇಶಕಿಯರಿಗೆ ಕೆಲವರಿಗೆ ಗೊತ್ತಿರಲಿಲ್ಲ. ಅದು ನಮ್ಮ ಕಾಂಪಿಟೇಷನ್ ಶುರು ಆದ್ಮೇಲೆ ಕೆಲವರು ಗೊತ್ತಾಗಿ ಹೊಸದಾಗಿ ಫಿಲ್ಮ್ ಮಾಡಿ ನಮ್ಮ ಕಾಂಪಿಟೇಷನ್ಗೋಸ್ಕರನೇ ಅಂತಾನೆ ಮಾಡಿ ಸಬ್ಮಿಟ್ ಮಾಡಿದವರು ಕೂಡ ಇದ್ದಾರೆ. ಆದ್ರೆ ಅವ್ರು ಹಂಗೆ ಮಾಡಿದವ್ರದೆಲ್ಲ ಸೆಲೆಕ್ಟ್ ಆಗಿದೆ ಅಂತಲ್ಲ. ನಮ್ಗೆ ಒಂದು 10 ಫಿಲ್ಮು ಸೆಲೆಕ್ಟ್ ಆಗುತ್ತೆ. ನಮ್ದು ಒಂದು ಕ್ರೈಟೀರಿಯಾ ಇದೆ, ಅದ್ರ ಪ್ರಕಾರ ನಾವು ಸೆಲೆಕ್ಟ್ ಮಾಡಿದ್ವಿ. ಸೊ ಇದು ಎರಡನೇದಾಗಿ ನಾನು ಆಗ್ಲೇ ಹೇಳ್ದಂಗೆ ನಿತ್ಯ ಅಂತ ಇತ್ತಲ್ಲ, ಅದಕ್ಕೊಂದು ಅವಾರ್ಡ್ ಕೊಟ್ಟಿದ್ವಿ. ಮತ್ತೆ ಇದು ಈಗ ನೋಡ್ತಿರಲ್ಲ ಮೌನರಾಗ, ಮತ್ತೆ ಅದಾದ ನಂತರ ಹುಲಿಯಪ್ಪ, ಮತ್ತೆ ಆಮಾಡಿ, ಇದಕ್ಕೂ ಕೂಡ ಬಹುಮಾನವನ್ನು ಕೊಟ್ಟಿದ್ದೀವಿ. ನಮ್ದು ಆ ರೊಟ್ಟಿಗೆ ಮೊದಲ ಬಹುಮಾನ ಕೊಟ್ಟಿದ್ವಿ. ಸೊ ನಮ್ದು ಮೊದಲ ಬಹುಮಾನ 2027ರಲ್ಲೂ ಹಿಂಗೆ ಇರುತ್ತೆ, 25ರಲ್ಲೂ ಹಿಂಗೆ ಇತ್ತು. ಮೊದಲ ಬಹುಮಾನ 1 ಲಕ್ಷ. ಆದ್ರೆ ಮಿಕ್ಕಿರೋ ಬಹುಮಾನಗಳು ನಮ್ದು NGO ಗುಬ್ಬಿವಾಣಿ ಟ್ರಸ್ಟ್, ನಮ್ದು NGO, ನಾವು ಫಿಲ್ಮ್ ಫೀಲ್ಡ್ ಅವರಲ್ಲ. ನಮಗೂ ಕೂಡ ಈ ಹಾಕಿರೋ ದುಡ್ಡು ನಮ್ಗೇನು ವಾಪಸ್ ಬರಲ್ಲ. ಓಕೆ, ಯಾಕಂದ್ರೆ ಇದು ಏನು ಎಂಟ್ರಿ ಫೀ ಅಂತ ಇಡ್ತಾರೆ ದೊಡ್ಡ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ, ಎಂಟ್ರಿ ಫೀ ಅಂತ ಇಡ್ತಾರೆ. ಆ ಎಂಟ್ರಿ ಫೀ ನಾವು ಇಟ್ಟಿದ್ದೀವಿ, ಯಾಕಂದ್ರೆ ಸೀರಿಯಸ್ನೆಸ್ ಇರ್ಲಿ ಅಂತ ಇಟ್ಟಿದ್ದೀವಿ. ಆದ್ರೆ ಎಂಟ್ರಿ ಫೀ ಇಂದ ಬರೋ ದುಡ್ಡಲ್ಲಿ ನಾವು ಒಂದು 4 ಪ್ರೈಸು ಕೊಡಕ್ಕಾಗಲ್ಲ, ಚಿಕ್ಕ ಪ್ರೈಸ್ ಕೊಡಕ್ಕಾಗಲ್ಲ. ಯಾಕೆಂದ್ರೆ ನಾವು ಬರೀ ಕನ್ನಡ, ಬರೀ ಮಹಿಳಾ ನಿರ್ದೇಶಕಿ ಅಷ್ಟೇ. ನಾವೇನು ಇಂಟರ್ನ್ಯಾಷನಲ್ ಅಂತ ಹೇಳ್ತಾ ಇಲ್ಲ. ನಮ್ಗೆ ಜರ್ಮನಿಯಿಂದ ಒಂದು 100 ಫಿಲ್ಮ್, ನಮ್ದು 3,000 ಫಿಲ್ಮ್ ಬಂತು ಅಂತ ನಾವು ಹೇಳ್ತಾ ಇಲ್ಲ. 30 ಫಿಲ್ಮ್ ನಮ್ದು ಬರೀ ಕನ್ನಡ, ಬರೀ ಮಹಿಳಾ ನಿರ್ದೇಶಕಿಯರ್ತು 30 ಫಿಲ್ಮ್ ನಮ್ದು ಬಂತು ಅಂದ್ರೆ ಅದು ನನ್ನ ಪ್ರಕಾರ ದೊಡ್ಡ ವಿಚಾರನೇ. ಯಾಕೆಂದ್ರೆ 3,000 ಫಿಲ್ಮ್ ಬರುವಂತ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಸ್ ಇದೆ ಬೆಂಗಳೂರಲ್ಲಿ. ಅವ್ರು ತುಂಬಾ ಚೆನ್ನಾಗೇ ಮಾಡ್ತಾ ಇದ್ದಾರೆ. ಆದ್ರೆ ಅವರಲ್ಲಿ ಕನ್ನಡ ಮತ್ತೆ ಉಮಂದು ಎಷ್ಟು ಬಂದಿದೆ ಅಂತ ಕೇಳಿ ನೋಡಿ, ಖಂಡಿತ 30 ಬಂದಿರಲ್ಲ ಅವ್ರಿಗೆ. ಓಕೆ, ಅದರಲ್ಲಿ ನಾವು 10 ಸೆಲೆಕ್ಟ್ ಮಾಡಿದೀವಿ. ಅವರು ಖಂಡಿತ 10 ತರ ಕನ್ನಡನೇ ಒಂದು 20-30 25 ಸೆಲೆಕ್ಟ್ ಮಾಡ್ತಾರೆ. ಅದ್ರ ಮಹಿಳಾ ನಿರ್ದೇಶಕಿ 1-2 ಇರ್ತಾರೆ.
ಸೊ ಹಾಗಾಗಿ ನಾವು ನಮ್ಮ ಫೆಸ್ಟಿವಲ್ ಬಗ್ಗೆ ನಾನು ಇದನ್ನ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ 2027ರಲ್ಲೂ ಹೆಚ್ಚಿನ ಮಹಿಳೆಯರು ಭಾಗವಹಿಸ್ಲಿ ಅಂತ ಹೇಳಿ. ಮತ್ತೆ ಇದು ಮುಂದಿನ ವರ್ಷನೂ ಕೂಡ ಫಸ್ಟ್ ಪ್ರೈಸು 1 lakh ಇಟ್ಟಿರ್ತೀವಿ. ಅಡಿಷನಲ್ ಪ್ರೈಸ್ ಅನ್ನ ನಾವು 10,000 ಇಟ್ಟಿದ್ದೀವಿ. ಅಂದ್ರೆ ಈ ಸೆಕೆಂಡು ಥರ್ಡು ಅಂತ ಇಟ್ಟಿಲ್ಲ. ಅಂದ್ರೆ ಈ 10,000 ಬಂದಿರೋ ಫಿಲ್ಮ್ಗೂ 1 ಲಕ್ಷ ಬಂದಿರೋ ಫಿಲ್ಮ್ಗೂ ಏನೋ ಅದು 10 ಪಟ್ಟು ಚೆನ್ನಾಗಿದೆ ಅಂತ ಅರ್ಥ ಅಲ್ಲ. ಅದು ಅರ್ಥ ಆಯ್ತಾ? ನಾನು ಇದನ್ನು ಮೊದಲೇ ಹೇಳ್ಬಿಡ್ತೀನಿ. ಯಾಕಂದ್ರೆ ಕೆಲವ್ರಿಗೆ ಅನ್ಸ್ಬೋದು ಇದಕ್ಕೆ ಯಾಕೆ ಫಸ್ಟ್ ಪ್ರೈಸ್ ಕೊಟ್ರಿ, ಅದಕ್ಕೆ ಕೊಡ್ಬೇಕಾಗಿತ್ತು, ಇದಕ್ಕೆ ಕೊಡ್ಬೇಕಾಗಿತ್ತು ಅನ್ಸ್ಬೋದು. ಎಲ್ಲನೂ ಚೆನ್ನಾಗಿರೋದನ್ನೇ ನಾವು ಸೆಲೆಕ್ಟ್ ಮಾಡಿರೋದು ಫಸ್ಟ್ ಆಫ್ ಆಲ್. ಅದರಲ್ಲಿ ಸ್ಟೇಟ್ ಅಕ್ಕ ಮಹಾದೇವಿ ಮಹಿಳಾ ಯೂನಿವರ್ಸಿಟಿ ಅವರು ಕೂಡ ಹೇಳಿದ್ದಾರೆ ಬಹುಶಃ ಸೆಪ್ಟೆಂಬರ್ ಅಲ್ಲಿ ಆಗುತ್ತೆ. ಮತ್ತೆ ವ್ಯಾಂಕೂವರ್ ಅಲ್ಲಿರೋದು ಒಂದು ಕನ್ನಡ ಸಂಘದವರು ಕೂಡ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಅದಿನ್ನೂ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಆದ್ರೆ ಇದು ಈ ವರ್ಷದ ಚಿತ್ರೋತ್ಸವ ಕೂಡ 4 ಕಡೆ ಪ್ರದರ್ಶನ ಆದಂಗೆ ಆಗುತ್ತೆ. ಸೊ ಆಲ್ ದ ಬೆಸ್ಟ್. ಈಗ ನೆಕ್ಸ್ಟ್ ಮೌನರಾಗದ ನಂತರ ನಾನು ಮಧ್ಯ ಬರಲ್ಲ ಇವಾಗ, ಯಾಕಂದ್ರೆ ಇಷ್ಟೊತ್ತು ನಿಮ್ಮ ಸಮಯ ನಾನು ತಗೊಂಡಿದ್ದೀನಿ. ಹಾಗಾಗಿ ಮೊದಲು ಮೌನರಾಗ ಸುನೈನಾ ಸುರೇಶ್ ಅವ್ರದ್ದು. ಸೊ ಅದಾದ ನಂತರ ಹುಲಿಯಪ್ಪ ಸೌರಭ ರಾವ್ ಅವ್ರದ್ದು. ಅದಾದ ನಂತರ ಆಮಾಡಿ ಶ್ರೇಯಾ ಸುನಿಲ್, ಮತ್ತೆ ರೊಟ್ಟಿ ಸುಪ್ರಿಯಾ ನಿಪ್ಪಾಣಿ. ಈ 4 ಜನ ಇದು ಡೈರೆಕ್ಟರ್ಸ್ನು ಇದ್ದಾರೆ. ಅದ್ರ ಜೊತೆಗೆ ಬೆಳಿಗ್ಗೆ ಗೆಜ್ಜೆ ಫಿಲ್ಮ್ದು ಹರ್ಷಿತಾಜಿ ಮತ್ತೆ ರಚನಾ ಸುವರ್ಣ. ನಮ್ಗೆಲ್ಲರ ಹೆಸರು ಫಿಲ್ಮ್ ಹೆಸರು ಎಲ್ಲ ಬಾಯ್ಪಾಠ ಆಗೋಗಿದೆ, ಅಷ್ಟೊಂದ್ಸರಿ ನೋಡಿದ್ದೀನಿ. ಸೊ ನೀವು ಇವಾಗೆಲ್ಲರೂ ಎಂಜಾಯ್ ಮಾಡಿ. ನಾನು ಶಾಂತಲಾ ದಾಮ್ಲೆ ಅಂತ ಹೇಳಿ, ನಾನು ಗುಬ್ಬಿವಾಣಿ ಟ್ರಸ್ಟಿನ ಅವಳ ಹೆಜ್ಜೆ ವಿಭಾಗ ಅಂದ್ರೆ ಮಹಿಳಾ ಸಬಲೀಕರಣ ವಿಭಾಗ ಅವಳ ಹೆಜ್ಜೆ ಅದರ ನಿರ್ದೇಶಕಿ. ಆಮಾಡಿ ಫಿಲ್ಮ್ ಡೈರೆಕ್ಟರು, ಆಮೇಲೆ ಸೌರಭ ರಾವ್ ಹುಲಿಯಪ್ಪ ಡೈರೆಕ್ಟರು, ಆಮೇಲೆ ಹರ್ಷಿತಾ ಮತ್ತೆ ರಚನಾ ಸುವರ್ಣ ಇವರಿಬ್ರು ಗೆಜ್ಜೆ ಫಿಲ್ಮ್ ಡೈರೆಕ್ಟರ್ಸು. ಮತ್ತೆ ಸುನೈನಾ ಸುರೇಶ್ ಮೌನರಾಗ ಫಿಲ್ಮ್ ಡೈರೆಕ್ಟರು. ಇನ್ಯಾರಾದ್ರೂ ಸುಷ್ಮಾ ಬಂದಿದಾರ? ಸುಷ್ಮಾ ಸೀಮಾ, ಓಕೆ. ಇಷ್ಟೇ ಜನ ಬರ್ತೀನಿ ಅಂತ ಹೇಳಿದ್ದು, ಆದ್ರೂ ಒಂದ್ಸರಿ ಕೇಳ್ತಾ ಇದ್ದೀನಿ. ಸರಿ, ಈಗ ನನಗೆ ವಾಲಂಟಿಯರ್ ಒಬ್ರು ಯಾರಾದ್ರೂ ಹೆಲ್ಪ್ ಮಾಡ್ಬೇಕಾಗುತ್ತೆ. ಓಕೆ. ನನ್ನ ಅನುಭವ ಹೇಳ್ತೀನಿ ಅಷ್ಟೇ. ಚೆನ್ನಾಗಿ ಬಂದಿದೆ, ಆದರೆ ಇದರಲ್ಲೇ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಬೋದಿತ್ತು. ಯಾವ ಬ್ಯಾಂಕಿಗೆ ಹೋದರೂ ಎಲ್ಲರೂ ಹೇಳ್ತಾರೆ ಅಂತ ಹೇಳಕ್ ಬರಲ್ಲ. ನಿಮ್ದು ಮಾಸ್ ಮೀಡಿಯಾದಲ್ಲಿ ಚೆನ್ನಾಗಿ ಹೋಗುತ್ತೆ. ಅದು ಬೇರೆ ಚಟ್ನಿ ಪುಡಿ ಆಗಿರಬಹುದು, ಬೇರೆ ಯಾವುದೇ ಕೆಲಸದ ರೀತಿಯಲ್ಲೂ ಅವಳು ಭಾಗವಹಿಸಬಹುದು. ನನಗೆ ನನಗೆ ಇಷ್ಟು ಪ್ರಯತ್ನ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಸರ್. ನೀವು ಹೇಳಿದ ವಿಚಾರವನ್ನ ನಾನು ಮುಂದಿನ ಹಂತದಲ್ಲಿ ಖಂಡಿತ ನಾನು ತುಂಬಾ ಚೆನ್ನಾಗೇ ಬಂದಿದೆ. ಮುಂದಿಂದು ಹೇಳಿ ಅಷ್ಟೇ, ಬೇರೆ ಬೇರೆ ಏನೇನ್ ಮಾಡಬಹುದು ಅಂತ ಹೇಳ್ತಾರೆ. ಮಾಡ್ಲಿ, ಜನ ಮುಂದೆ ಬರ್ಲಿ. ಥ್ಯಾಂಕ್ ಯು ಸರ್. ನಾನು ಸುಪ್ರಿಯಾ ನಿಪ್ಪಾಣಿ, ರೊಟ್ಟಿ ಚಿತ್ರದ ನಿರ್ಮಾಪಕಿ ಮತ್ತು ನಿರ್ದೇಶಕಿ ಮತ್ತು ಕಲಾವಿದೆ ಆ ಪಾತ್ರವನ್ನು ನಿಭಾಯಿಸಿದವರು. ರೊಟ್ಟಿ ಚಿತ್ರ ನಿರ್ಮಾಣ ಮಾಡಲಿಕ್ಕೆ ನನಗೆ ಮೂಲ ಪ್ರೇರಣೆ ಗುಬ್ಬಿವಾಣಿ ಟ್ರಸ್ಟ್ ಅವರೇ. ಯಾಕಂದ್ರೆ ಗುಬ್ಬಿವಾಣಿ ಟ್ರಸ್ಟ್ ಅವರು ಒಂದು ಮಹಿಳಾ ಪ್ರಧಾನವಾದಂಥ ಚಿತ್ರವನ್ನ ಮಾಡಿ ಅಂತ ಕೊಟ್ಟರು. ಅದರ ಹಿಂದಿನ ಭಾಗವಾಗಿ ಲಾಸ್ಟ್ ಇಯರ್ ಇಲ್ಲಿ ಫೆಸ್ಟಿವಲ್ ಆದಾಗ ವೀಕ್ಷಕರ ಬಹು ಬೇಡಿಕೆ ಆಗಿತ್ತು, ಯಾಕೆ ಗ್ರಾಮೀಣ ಭಾಗದ ಕಥೆಗಳನ್ನ ಹೇಳಲ್ಲ ನೀವು, ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳ ಬದುಕಿನ ಅವರ ನೋವುಗಳು, ಅವರ ಕಥೆಗಳನ್ನ ಯಾಕೆ ನೀವು ತಗೊಂಡ್ ಬರಲ್ಲ ಇಲ್ಲಿವರೆಗೂ ಅನ್ನುವಂಥದ್ದು ಪ್ರಶ್ನೆ ಇತ್ತು ವೀಕ್ಷಕರದು. ಹಾಗಾಗಿ ಗುಬ್ಬಿವಾಣಿ ಅವರು ಆ ಥರದ ಕಥೆಗಳಿದ್ರೆ ಮಾಡಿ ಅಂತ ಹೇಳಿದ್ರು ನನಗೆ. ಅದು ಖುಷಿ ಆಯ್ತು. ಆಮೇಲೆ ಇದು ಆಮಾಡಿ ಅಂತೂ ಜೆನ್ಸಿ ಪಕ್ಕ, ಅದು ಎಲ್ಲ ಮಕ್ಕಳು ಹಿಂಗೆ ಮಾಡ್ತೀರಾ ನನಗೆ ಗೊತ್ತು. ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಇದು ಬೇಡ ಅದು ಬೇಡ, ಓ ನೀವು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಮಾಡಿರ್ಬೇಕಾಗಿತ್ತು, ಅಲ್ಲಿವರೆಗೂ ಹೋಗುತ್ತೆ ಕೊನೆಗೆ ಯಾವುದು ಮಾಡ್ಲಾರ್ದು. ಯಾಕೆಂದ್ರೆ ಮೇ ಬಿ ವರ್ಕ್ ಪ್ರೆಷರ್ ಇರ್ಬೋದು, ಅವ್ರಿಗೆ ಟೈಮ್ ಇರಲ್ಲ ಏನು ಎಂಜಾಯ್ ಮಾಡಕ್ಕೆ, ಅದರಿಂದ ಆ ಥರ ಆಗಿರ್ಬೋದು ಅಂತ ನನಗೆ ಅನಿಸ್ತಾ ಇತ್ತು. ಆಮೇಲೆ ಹುಲಿಯಪ್ಪ ನನಗೆ ಯಾಕೆ ಪರ್ಟಿಕ್ಯುಲರ್ಲಿ ಇಷ್ಟ ಆಯ್ತು ಅಂದರೆ ಪ್ರಾಣಿಗಳ ಬಗ್ಗೆ ಒಂದು ಸಿನಿಮಾ ಆದರೂ ಬಂತಲ್ಲ ಅಂತ ತುಂಬ ಸಂತೋಷ ಆಯಿತು. ಅದು ಯಾಕೆ ಅಂದರೆ ಪ್ರಾಣಿಗಳ ಬಗ್ಗೆ ಮಾತ್ರ ಅಲ್ಲ, ಪ್ರಾಣಿಯನ್ನು ಪೂಜಿಸೋದಿದೆಯಲ್ಲ ಅದು ನಮ್ಮ ಸಂಸ್ಕೃತಿಯಲ್ಲಿದೆ. ನಾವು ನೋಡಿದ್ದೀವಿ, ಮಣ್ಣೆತ್ತಿನ ಅಮಾವಾಸ್ಯೆ ಅಂತೀವಿ, ಗಂಗೆ ಪೂಜೆ ಮಾಡ್ತೀವಿ, ವೃಕ್ಷ ದೇವತೆ ಅಂತ ಹೇಳ್ತೀವಿ, ಅದೆಲ್ಲ ಇದೆ. ಬಟ್ ಇದು ತುಂಬಾ ಹೊಸ ಕಾನ್ಸೆಪ್ಟ್, ನಾ ಎಲ್ಲೂ ಕೇಳಿರ್ಲಿಲ್ಲ. ಹುಲಿಯನ್ನ ಕೂಡ ಪೂಜಿಸ್ತಾರೆ ಅಂದ್ರೆ ನಮ್ಮ ಸರಿಂದ ಇಲ್ಲಿ ಕಾಂಟ್ಯಾಕ್ಟ್ ಸಿಕ್ತು. ನಂಗೊಂದು ಕುತೂಹಲ ಇತ್ತು, ನೆಕ್ಸ್ಟ್ ದಿನ ಈ ಥರ ಬಂದು ನೋಡಿರ್ಲಿಲ್ಲ. ಬಂದು ನೋಡಿದ್ರೆ ನಂಗೆ ತುಂಬಾ ಖುಷಿ ಆಯ್ತು. ಹೇಳ್ದಂಗೆ ಎಲ್ಲ ಯಂಗ್ಸ್ಟರ್ಸ್ ಆಗಿದ್ದೀರಾ, ಪ್ರತಿಯೊಂದು ಚಿಂತನೆಗೆ ಹಚ್ತಾ ಇತ್ತು ನನಗೆ. ಇವಾಗ ನಾವು ಅಥವಾ ನಿಮ್ಮ ಮನೆಯಲ್ಲಿ ಹಿನ್ನೆಲೆ ಸಿನಿಮಾ ಮಾಡೋರಿದ್ದಾರಾ?
ಆಮೇಲೆ ಈ ಚಿತ್ರಕ್ಕೆ ಈ ತರ ಚಿತ್ರಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಈಗ ಯಾಕಂದ್ರೆ ಮೇಡಮ್ ಹೇಳ್ತಿದ್ರು ಎಲ್ಲರೂ ನೆಕ್ಸ್ಟ್ ಇಯರ್ ತಗೊಂಡು ಬನ್ನಿ ಅಂತ. ಅದು ಅಷ್ಟು ಸುಲಭನಾ? ಇದಕ್ಕೆ ಯಾವ ತರ ಪ್ರಯತ್ನಗಳು ನಿಮ್ಮಿಂದ, ಅದು ಖರ್ಚು ಎಷ್ಟಾಯ್ತು, ಮತ್ತೆ ಎಕ್ವಿಪ್ಮೆಂಟ್ಸ್ ನಿಮ್ದು ಸಿನಿಮಾಟೋಗ್ರಫಿ ತುಂಬ ಒಂದು ಸಂತೋಷದ ವಿಷಯ. ಬಹುಶಃ ನಾನು ಒಂದು 30 ವರ್ಷ ಹಿಂದೆ ಇದ್ದರೆ ನಾನು ನಿಮ್ಮ ಒಂದು ಸ್ಥಾನದಲ್ಲಿ ನಿಂತಿರ್ತಿದ್ದೇನೋ, ನಾನು ಅದೇ ಮಾಡಬೇಕು ಅಂತ ಆಸೆ ಇತ್ತು. ಸೊ ಹಾಗಾಗಿ ಆಮೇಲೆ ಆ ಲಿಟಲ್ ಕೇರ್ ಮೇಕ್ಸ್ ಹ್ಯೂಜ್ ಡಿಫ್ರೆನ್ಸ್ ಅಂತ ಇಂಗ್ಲೀಷ್ ಟೈಟಲ್ ಕೊಟ್ಟಿದ್ದಾರೆ, ಅಥವಾ ಬೇರೆ ಏನಾರು ಇದೆಯಾ ಅಂತ ನಾನು ಅಷ್ಟು ಗಮನಿಸಲಿಲ್ಲ. ನೋಡಿ, ಇಲ್ಲಿಂದ ಒಂದು 8-9 ತಾಸು ನಾವು ಹೊರಗೆ ಹೋದ್ರೆ ಬೆಂಗಳೂರು, ಜೀವನ, ಮೈಸೂರು ಬಿಟ್ಟು, ಅದು ಬೇರೆ ಥರದ್ದೇ ಒಂದು ರಿಯಾಲಿಟಿ. ಅಲ್ಲಿ ಅವ್ರದ್ದು ಕಷ್ಟ ಏನು, ಬೆಳಿಗ್ಗೆ ಎದ್ದ ತಕ್ಷಣ ಅವ್ರ ನಾಯಿ ಅಥವಾ ದನ, ಹುಲಿ ಅಥವಾ ಚಿರತೆ ಮುಂದೆ ಎತ್ಕೊಂಡು ಹೋಗಿರುತ್ತೆ. ಸೊ ಪ್ರಯಾರಿಟೀಸ್ ನನಗೆ ಅದೇ ಕನ್ಫ್ಯೂಸ್ ಆಗ್ತಿದೆ ಇವಾಗ. ನಾವು ನಮ್ಮಲ್ಲೇ ಇನ್ನು ಮೆನ್ಸ್ಟ್ರೇಷನ್ ಬಗ್ಗೆ ಮಾತಾಡಕ್ಕೆ ಓದಾಡ್ತೀವಿ, ಸ್ಯೂಸೈಡ್ ಎಕ್ಸ್ಪ್ಲೋರ್ ಮಾಡಿದ್ದೀವಿ, ಅಬ್ಯೂಸ್ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಇದನ್ನ ಬಿಟ್ಟು ನಾವು ಜಗತ್ತನ್ನ ಸಮಗ್ರವಾಗಿ ನೋಡೋದು ಅಂತ ಹೇಗೆ, ಯಾವ ಥರ ಹೇಳಬೇಕು ಗೊತ್ತಿಲ್ಲ. ಅದೇ ಒಂದು ಸಣ್ಣ ಪ್ರಯತ್ನ ಇದು. ಥ್ಯಾಂಕ್ ಯು. ನೀವು ಹೇಳ್ದಾಗೆ ನೋಡಬೇಕು. ನಾನು ನನ್ನ ಮನೆ, ನನ್ನ ಮಕ್ಕಳು, ನನ್ನ ಗಂಡ ಹೆಂಡತಿ ಬಿಟ್ಟು ಆಮೇಲೆ ಜೀವನ ಇನ್ನೊಂಥರ ಚೆನ್ನಾಗಾಗತ್ತೆ ಅನ್ಸುತ್ತೆ ಅವಾಗ. ಏನೋ ಅಷ್ಟು ಹೇಳ್ಬಲ್ಲೆ. ಸೊ ಥ್ಯಾಂಕ್ಸ್.